ಈ ವರ್ಷ ತುಂಬಾ ಹೂಗುಚ್ಛಗಳನ್ನ ತೆಗೆದುಕೊಂಡ್ಬಿಟ್ಟಿದೀಯ ನಿಮ್ಮಿಂದ. ಧನ್ಯವಾದಾः. ಅವ್ರಿಗೂ ವಿಡಿಯೋ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು.
ಸುರೇಶ್ ಮಹೋದಯ ಅವ್ರ ಹತ್ರ ಹೇಳಿದ್ರೆ, ನೀವು ನಮಗೆ ಫೋನ್ ಮಾಡಿ ಅಥವಾ ದೂರವಾಣಿ ಮೂಲಕ ಸಂಪರ್ಕ ಮಾಡಿದ್ರೆ ನಿಮ್ಗೆ ಏನಾದ್ರೂ ಸಂದೇಹಗಳು ಬಂದ್ರೆ ಖಂಡಿತವಾಗ್ಲೂ ನಮ್ಮನ್ ಕೇಳ್ಬೋದು. ಆಗ್ಬೋದಾ? ಚೆನ್ನಾಗಿ ಅಭ್ಯಾಸ ಮಾಡಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಆ ಭಗವಂತ ನಿಮ್ಗೆ ಸದ್ಬುದ್ಧಿಯನ್ನ ಸದ್ವಿದ್ಯೆಯನ್ನ ಕರುಣಿಸ್ಲಿ ಅಂತ ನಮ್ಮ ಶುಭ ಹಾರೈಕೆಗಳು. अस्तु महोदय। आचार्यात् पादमादत्ते पादं शिष्यस्वमेधया पादं ಸಬ್ರಹ್ಮಚಾರಿಭ್ಯಃ ಪಾದಂ ಕಾಲಕ್ರಮೇಣ ಚ ಅನ್ನುವಂತ ಒಂದು ಸುಭಾಷಿತವನ್ನ ನಾವು ನೋಡಿದಾಗ, ಒಬ್ಬ ಶಿಷ್ಯ ಆದವನು ಒಬ್ರು ಶಿಕ್ಷಕರಿಂದ 100% ವಿದ್ಯೆಯನ್ನ ತೆಗೆದುಕೊಳ್ಳೋದಕ್ಕಾಗಂಗಿಲ್ಲ. ಕೇವಲ ಕಾಲು ಭಾಗ ಪಾದಂ ಶಿಷ್ಯ ಸ್ವಮೇಧಯ, ಏನು ಆಚಾರ್ಯ ಪಾದಮಾದತ್ತೆ ಅಂದ್ರ ಕಾಲು ಭಾಗ ಮಾತ್ರ ಅವನು ತಗೊಳ್ತಾನಂತೆ. ಪಾದಂ ಶಿಷ್ಯ ಸ್ವಮೇಧಯ, ತನ್ನ ಒಂದು ಬುದ್ಧಿಶಕ್ತಿಯನ್ನ ತನ್ನ ಸ್ವಾಧ್ಯಾಯದ ಮೂಲಕ ಕಾಲು ಭಾಗವನ್ನ ಅಧ್ಯಯನ ಮಾಡುವುದರ ಮೂಲಕ ಅವಂಗ ವಿದ್ಯೆ ಸಿಗ್ತೈತಿ. ಪಾದಂ ಸಬ್ರಹ್ಮಚಾರಿಭ್ಯ ಅಂದ್ರ ತನ್ನ ಜೊತೆಗಾರರ ಜೊತೆ ಅಂದ್ರ ಸಹಾಧ್ಯಾಯಿಗಳ ಜೊತೆಗೆ ಕೂಡ್ಕೊಂಡ ಅವನ್ ಏನ್ ಮಾಡ್ತಾನು ಅಂತಂದ್ರ ಇನ್ನು ಕಾಲು ಭಾಗ ಅಭ್ಯಾಸವನ್ನ ಮಾಡಿ ಆ ವಿದ್ಯೆಯನ್ನ ಪಡೆದುಕೊಳ್ತಾನ. ಪಾದಂ ಕಾಲಕ್ರಮೇಣ ಚ ಅಂದ್ರ ಇನ್ನು ಉಳಿದಂತಹ ಕಾಲು ಭಾಗ ದಿನ ಹೋದಂಗ ಅಂದ್ರ ಕಾಲ ಕಳಿತ ಅವಂಗ ಆ ಅನುಭವದ ಮೂಲಕ ಆ ವಿದ್ಯೆ ಅವಾಗ ಬರ್ತೈತದ. ಹಂಗ ಈಗ ನಾವ್ ಯಾರೋ ಒಬ್ರು ನಮಗ್ ಕಲ್ಸಾಕತಾರ ಅಂದ್ರ ನಮ್ಗ್ 100% ನಾವ್ ಅವ್ರ ಕಡೆನ ತಗೊಳತೇವಿ, ಇಲ್ಲಿಗೆ ಮುಗೀತು ಅಂತಲ್ಲ. ಈ ಎಲ್ಲಾ ಏನ್ 4 ಹಂತಗಳದಾವಲ್ಲ ಅವನ್ನೆಲ್ಲಾ ನಾವು ನಮ್ ಜೀವನದಾಗ ಅಳವಡಿಸ್ಕೊಂಡ್ವಿ ಅಂತಂದ್ರ ಅವಾಗನ ನಮ್ಗ ನಾವು ಏನೋ ಒಂದು ಸಾಧನೆ ಮಾಡಕ ಅಲ್ಲೇ ಅನುಕೂಲ ಆಕೇತಿ. ಅಂದ್ರ ಬರೀ ಈಗ ನೀವು ಅವ್ರು ಹೇಳಿದ್ರು ನಾವ್ ಕಲ್ತೀವು ಅಲ್ಲಿಗೆ ಅಲ್ಲ, ನಾವು ಸ್ವಾಧ್ಯಾಯ ಮಾಡ್ಬೇಕು. ಈಗ ಪಾಠ ಹೇಳಿ ನಾವು ಮುಗ್ಸಿರ್ತೇವಿ ಅಂತಂದ್ರ ಅದನ್ನ ಏನ್ ಹೇಳಿದ್ರು ಅದನ್ನ ಭಾಷೆ ಪ್ರಯೋಗದೊಳಗ್ ನಾವು ಬಳಸ್ಬೇಕು. ಅದನ್ನ ಅಂದಾಗ ನಮ್ಗ ಏನಕೈತಿ ಅದ್ ನಮ್ ಕಡೆ ಉಳಿತೈತಿ, ಅದು ಸ್ವಾಧ್ಯಾಯ. ಆಮೇಲೆ ಅದನ್ನ ಸಬ್ರಹ್ಮಚಾರಿ ನಮ್ ಜೋಡಿ ಇರುವಂತ ಎಲ್ಲಾ ಫ್ರೆಂಡ್ಸ್ ಜೊತೆ ನಾವು ಮಾತಾಡಕತ್ತೀವ ಅಂತಂದ್ರ ಅಲ್ಲಿ ಇನ್ನೊಂದ್ ಸ್ವಲ್ಪ ಅದ್ ಗಟ್ಟಿ ಆಗ್ತೈತಿ. ಇವು ಮೂರು ಏನು ಹಂತದೊಳಗ್ ನಾವು ಕರೆಕ್ಟ್ ಆಗಿ ಅಭ್ಯಾಸ ಮಾಡಿದ್ವಿ ಅಂದ್ರ ನಮ್ದು ಮುಂದಿನ ಲೈಫ್ ಒಳಗ್ ನಾವ್ ಏನ್ ಮಾಡ್ತೇವಿ ಅಂತಂದ್ರ ಆ ಜ್ಞಾನವನ್ನ ನಾವು ಸಮರ್ಥವಾಗಿ ಬಳಸ್ಕೊಳಕ ನಾವು ಶಕ್ತರಾಗ್ತೇವೆ. ಹಂಗ ಈಗ ಸದ್ಯ ನೀವು ನೆಕ್ಸ್ಟ್ ಲೆವೆಲ್ ಹೊಂಟಿರಿ, ಮುಂದಿನ ಹಂತಕ್ ಹೊಂಟಿರಿ. ಅಲ್ಲಿ ಹೋದ್ರ ನೀವು ಈಗ ಸಂಸ್ಕೃತ ನೀವು ಕಲಿತೀರಿ. ಯಾಕ ಅಂತಂದ್ರೆ ಇಲ್ಲಿಂದ ಇದು ಬೇಸಿಕ್ ನಿಮ್ಗೆ ಈಗ ಆಲ್ರೆಡಿ ಈಗ ಸಿಕ್ತಿಗ ಈ ಒಂದ್ ಹಂತದೊಳಗ ಇದು ಒಂದ್ ಒಳ್ಳೆ ಸಮಯ ನಿಮ್ಗ. ಅದಕ್ಕ ನೀವ್ ಏನ್ ಮಾಡ್ಬೇಕಂದ್ರ ಈ ಬೇಸಿಕ್ ನಿಮ್ಗ್ ಸಂಸ್ಕೃತದ ಸಿಕ್ತ ಬೇಸ್ ಅಂತಂದ್ರ ಸ್ಪಷ್ಟವಾದಂತ ಉಚ್ಚಾರಣೆ ನಿಮ್ಗ ಬರ್ತೈತಿ ಸಂಸ್ಕೃತ ಕಲಿಯೋದ್ರಿಂದ. ಅದ್ರೊಳಗನ ಏನ ಭಗಿನಿ ಹೇಳಿದಂಗ ಈಗ ಸಂಸ್ಕೃತದ ಶ್ಲೋಕಗಳದ್ದನ ಒಂದ್ ಥೆರಪಿ. ಯಾರಿಗೋ ಯಾವ್ದೋ ಒಂದ್ ರೋಗ ಬಂದೈತಂದ್ರ ಈ ಥೆರಪಿ ಮುಖಾಂತರ ಅವ್ರ ರೋಗಗಳನ್ನು ಗುಣ ಮಾಡಾಕತ್ತಾರಂತ ಈಗ ಸದ್ಯ ನಾವ್ ನೋಡಿದಂಗ. ಆದ್ರ ನಮ್ಗೀಗ ಆಲ್ರೆಡಿ ಈಗ ಸದ್ಯ ನಿಮ್ಗೆಲ್ಲರಿಗೂ ಇಷ್ಟ ಸಣ್ಣ ವಯಸ್ಸದೊಳಗ ಈ ಸಂಸ್ಕೃತ ಶ್ಲೋಕ ಪಠನ ಇವೆಲ್ಲಾ ನೀವು ಸಂಸ್ಕೃತ ಸಂಭಾಷಣೆ ಮಾಡೋದ್ರಿಂದ ನಿಮಗ್ ಏನು ಆರೋಗ್ಯದ ಸಮಸ್ಯೆ ಬರುದ ಇಲ್ಲ. ಆದ್ರಿಂದ ಸ್ಪಷ್ಟವಾಗಿ ಅಲ್ಪ ಪ್ರಾಣ ಮಹಾಪ್ರಾಣ ಉಚ್ಚಾರ ಆಗ್ಲಿ, ಸ್ವರಸ್ವ ಸ್ವರ ದೀರ್ಘ ಸ್ವರ ಆಗ್ಲಿ ಇವನ್ ಸ್ಪಷ್ಟವಾಗಿ ನೀವು ಉಚ್ಚಾರಣೆ ಮಾಡುದ್ರಿಂದ ಸ್ಪಷ್ಟವಾಗಿ ನಿಮ್ಮ ಏನು ಭಾಷಣ ಶೈಲಿನೂ ನಿಮ್ದು ಕರೆಕ್ಟ್ ಆಕೇತಿ. ಆಮೇಲೆ ಕರೆಕ್ಟ್ ಆಗಿ ನೀವು ಓದೋದ್ರಿಂದ ಏನಾಕೇತಿ, ಯಾವ್ದೇ ತಪ್ಪು ತಡೆಗಳು ಇಲ್ದೆ ನೀವು ಓದೋದ್ರಿಂದ ನಿಮ್ಮ ಮುಂದಿನ ಭವಿಷ್ಯಕ್ಕೂ ಅದು ಒಳ್ಳೇದಾಕೇತಿ. ಹಂಗಾಗಿ ನೀವ್ ಏನ ಓದಿದ್ರಿ ಅಂದ್ರ ಮೊದ್ಲು ನೀವು ಅವ್ರು ಯಾರಾದ್ರೂ ನಿಮ್ಗ್ ಪಾಠ ಹೇಳಿದ್ರಂದ್ರ ನೀವು ಫಸ್ಟ್ ಓದ್ಕೋಬೇಕದ್ನ, ಓದಿ ಅದನ್ನ ತಿಳ್ಕೊಂಡ್ ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರ ನಿಮ್ ಫ್ರೆಂಡ್ ಸರ್ಕಲ್ ಒಳಗ್ ಕೇಳ್ಬೇಕು. ಅಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರ ಟೀಚರ್ಸ್ ಕೇಳ್ಬೇಕು. ಕೇಳಿ ಆದ್ಮೇಲೆ ನೀವು ಒಂದೊಂದ ಲೆವೆಲ್ ನೀವು ಹಿಂಗ್ ಮುಂದ್ ಹೋದ್ರಿ ಅಂದ್ರ ನೀವು ಯಶಸ್ಸು ನಿಮ್ ಜೀವನದೊಳಗ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬಹುದು. ಅದಕ್ಕ ನಿಮ್ಮ ಭವಿಷ್ಯ ಒಳ್ಳೇದಾಗ್ಲಿ, ಉಜ್ವಲವಾಗ್ಲಿ. ನಾವು ಈಗ ನೀವೆಲ್ಲರೂ ಕುಂತ ನಿಮ್ಮ ಒಳಗ ಸಂಸ್ಕಾರ ಅನ್ನೋದು ಐತಿ. ಅದನ್ನೊಂದು ಹೊಸದಾಗಿ ನಾವು ಕಲಿಸ್ಬೇಕಾಗಿಲ್ಲ. ಯಾಕಂದ್ರೆ ನೀವು ಆ ಶಾಲೆ ಒಳಗ್ ಅದಿರಂದ್ರ ಸಂಸ್ಕಾರ ಅನ್ನೋದು ಎಲ್ಲಾ ಆಲ್ರೆಡಿ ನಿಮ್ ಕಡೆ ಐತಿ. ಒಂದ್ ಸ್ವಲ್ಪ ಈ ಸಂಸ್ಕೃತನು ಅದ್ರ ಜೊತೆ ಮಿಕ್ಸ್ ಆತು ಅಂದ್ರ ಈ ಹಾಲು ಜೇನು ಅಂತ ಹೇಳ್ತೇವಲ್ಲ, ಹಾಲು ಜೇನು ಸೇರಿದಾಗ ಯಾವ ರೀತಿ ನಮ್ಗ ಅದ್ರ ಒಂದ್ ಮಧುರತೆ ಒಳಗ್ ಹೋಗೈತಿ, ಹಂಗ ಈ ಸಂಸ್ಕೃತ ಮತ್ತು ಸಂಸ್ಕೃತಿ
ಅನ್ನೋದು ಇತ್ತು ಅಂತಂದ್ರ ನಿಮ್ಮ ಮುಂದಿನ ಭವಿಷ್ಯ ಬಹಳ ಚಲೋ ಹೊಕ್ಕೈತಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮುಂದೆ ಬರುವಂತಹ ನೀವು ಮುಂದಿನ ನಿಮ್ಮ ಅಭ್ಯಾಸ ಒಳ್ಳೇದಾಗ್ಲಿ. ಅಲ್ಲಿ ನೀವು ಚೆನ್ನಾಗಿ ಕಲೀರಿ. ಈಗ ಸದ್ಯ ನೆಕ್ಸ್ಟ್ ಇಯರ್ ನೀವ್ ಯಾರು ಇಲ್ಲಿ ಬರ್ತೀರಲ್ಲ ಅಭ್ಯಾಸಕ್ಕ, ಅವರು ಇಲ್ಲಿ ಬಂದ ನಿಮ್ಮ ಅಭ್ಯಾಸವನ್ನ ಸರಿಯಾಗಿ ಮಾಡ್ರಿ. ನಿಮ್ಮ ಉಳಿದಂತಹ ಸಮಯದೊಳಗ ಭಾಷಾ ಪ್ರಯೋಗವನ್ನ ಮಾಡಕ್ಕ ನೀವು ಅಭ್ಯಾಸ ಮಾಡ್ರಿ. ಧನ್ಯವಾದ. ದಿನೇಶ್ ಮಹೋದಯ ಅವರು ಕೂಡ ಮಾತಾಡ್ಬೇಕು. ಹಿರಿಯರಾದಂತಹ ಉಷಾ ಭಗಿನಿ, ಪೂರ್ಣಿಮಾ ಭಗಿನಿ ಎಲ್ಲ ಹೇಳಿಬಿಟ್ಟಿದ್ದಾರೆ. ನಿಜವಲ್ಲೂ ಒಂದು ಸಂತೋಷದ ವಿಚಾರ ಏನಂದರೆ, ಈ ವರ್ಷ ನಾವು ನಿಮ್ಗಳನ್ನು ಬಂದು ನಿಮ್ಗಳ ಮುಖತಃ ನೋಡಿ ಮಾತಾಡಿಸಿ ಹೋದ್ವಿ ಅನ್ನೋದೇ ನಾವು ಆ ತೃಪ್ತಿ ಭಾವ ಅದಿನ್ನೂ ಹಾಗೇ ಇದೆ, ಹಸಿಯಾಗೇ ಇದೆ ಇನ್ನೂ ಕೂಡ. ಅದು ನಿಮ್ಮೆಲ್ಲರ ಮುಖ ಈಗ ಆನ್ಲೈನಲ್ಲಿ ನೋಡ್ತಾ ಇರಬೇಕಂದ್ರೆ ಅನಿಸುತ್ತೆ ನಾವು ಇವ್ರು ನೋಡಿದ್ವಲ್ಲ, ಅವ್ರು ಮಾತಾಡಿಸಿದ್ವಲ್ಲ ಅಂತ. ಕಳೆದ ಒಂದು ವರ್ಷ ನಿಮಗೆಲ್ಲರೂ ಕೂಡ 2 ವರ್ಷದಿಂದ ಆನ್ಲೈನ್ ಪಾಠ ಮಾಡಿ ಏನೋ ಒಂಥರ ಏಲಿಯನ್ಸ್ ಥರ ನೋಡ್ತಾ ಇದ್ವಿ. ಬಟ್ ಇವಾಗ ಸಾಕ್ಷಾತ್ ನಿಮ್ಮನ್ನು ಬಂದು ನೋಡಿ ಮಾತಾಡಿಸಿ ಅಲ್ಲಿನ ವಾತಾವರಣ, ಎಸ್ಪೆಷಲಿ ಗೌಡೇಶ್ ಮಹೋದಯ ಸಂಸ್ಕೃತದಲ್ಲಿ ಗುರು ಬಗ್ಗೆ ಒಂದು ಒಳ್ಳೆಯ ಶ್ಲೋಕ ಇದೆ. ಗಂಗಾಪಾಪಂ ಶಶೀತಾಪಂ ದೈನ್ಯಂ ಕಲ್ಪತರಸ್ತಥಾ ಪಾಪಂ ತಾಪಂ ಚ ದೈನ್ಯಂ ಚ ಹಂತಿ ಸಂತೋ ಮಹಾಶಯ ಅಂತ ಒಂದು ಸುಭಾಷಿತ ಇದೆ. ಗಂಗೆ ಬರೀ ಪಾಪವನ್ನು ನೀಗಿಸ್ತಾಳಷ್ಟೆ. ಶಶಿ ಅಂದರೆ ಸೂರ್ಯ ಬರೀ ತಾಪವನ್ನು ನೀಗಿಸ್ತಾನೆ, ನಮಗಾಗುವಂಥ ಶೆಕೆ ಇದ್ದರೆ ಆ ತಾಪವನ್ನು ಚಂದ್ರ ನೀಗಿಸ್ತಾನೆ. ಒಂದು ಕಲ್ಪತರು, ಒಂದು ತೆಂಗಿನ ಮರ ಆ ಒಂದು ಸಂಸಾರದ ಒಂದು ಬಡತನವನ್ನು ಮಾತ್ರ ನೀಗಿಸ್ತಾರೆ. ಆದರೆ ಈ ತಾಪ, ಪಾಪ ಮತ್ತು ಈ ಕಲ್ಪತರು ಎಲ್ಲವನ್ನೂ ಕೂಡ ನೀಗಿಸುವಂಥ ಮಹಾಶಯರಂದರೆ ಅದು ಗುರುಗಳು ಮಾತ್ರ ಅಂತ. ಸೊ ನಿಮಗೆ ಅಷ್ಟು ಜನ ಅಂದರೆ 1ರಿಂದ 8ನೇ ತರಗತಿವರೆಗೂ ಅಲ್ಲಿವರೆಗೂ ಕೂಡ ನಿಮ್ಮೆಲ್ಲರ ಪಾಪಗಳನ್ನು, ತಾಪಗಳನ್ನು, ನಿಮ್ಮ ಸಮಸ್ಯೆಗಳನ್ನ ಎಲ್ಲವನ್ನೂ ಕೂಡ ಒಂದು ಬೆನ್ನೆಲುಬಾಗಿ ಒಂದು ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಮೆಲ್ಲರಿಗೂ ಕೂಡ ಅವರು ವಿದ್ಯಾನ ಕಲಿಸುವ ನಿಟ್ಟಿನಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡ್ತಿದ್ದಾರೆ. ಅದಕ್ಕೆ ನಾವು ಬಂದು ನೋಡಿದ್ವಿ ಅದನ್ನು ಸಾಕ್ಷಿಯಾಗಿ. ಅದೇ ರೀತಿಯಲ್ಲಿ ನೀವು ಕೂಡ ಅಷ್ಟೇ ಚೆನ್ನಾಗಿ ಕಲಿತಾ ಇದ್ದೀರಾ. ಒಳ್ಳೆಯ ಸಂಸ್ಕಾರ ಬುಡದಿಂದನೇ ಇದೆ. ಸೊ ಹಾಗಾಗಿ ನಿಮ್ಮ ಜೊತೆ ನಾವೆಲ್ಲರೂ ಕೂಡ ಇದ್ದೀವಿ ಅನ್ನೋದು ನಿಜ, ನಾವು ಪುಣ್ಯವಂತರು ಅಂತಲೇ ಹೇಳಬೇಕು. ಹಾಗಾಗಿ ಅವರ ತ್ಯಾಗ ಅಥವಾ ನಿಮ್ಮ ಒಂದು ಸಹಕಾರ ಆ ತ್ಯಾಗಕ್ಕೆ ಒಂದು ಜಾಯಿಂಟಾಗಿ ನಡೀತಿರೋಂಥ ಎಲ್ಲೋ ಒಂದು ಕಲಬುರಗಿ ಅನ್ನೋಂತಹ ಒಂದು ಊರಿನಲ್ಲಿ ಏನೋ ಒಂದು ಸಾಧನೆಯ ಒಂದು ಮಿಂಚು ಕಾಣಿಸ್ತಾ ಇದೆ ನನಗೆ. ಇನ್ನು ಮುಂದಿನ ದಿನಗಳಲ್ಲಿ ನನಗೆ ಒಂದು ಬೇಸರ ಆಯಿತು, ಇವತ್ತು 8ನೇ ತರಗತಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಶಾಲೆ ಬಿಟ್ಟು ಮತ್ತೆ ಬೇರೆ ಕಡೆ ಹೋಗ್ತಿದ್ದಾರೆ ಅಂತ. ಇರಲಿ, ಮುಂದಿನ ಅದು ನಿಮ್ಮ ಭವಿಷ್ಯ ಖಂಡಿತ ಉಜ್ವಲವಾಗಿರುತ್ತೆ. ಇದೇ ಶಾಲೆಯಲ್ಲಿ 8ನೇ ತರಗತಿ ನಂತರವೂ ಕೂಡ ಇದ್ದಿದ್ದರೆ, ಅಥವಾ ಸಾಮಾನ್ಯವಾಗಿ 10ನೇ ತರಗತಿ ಎಲ್ಲರೂ ಕೂಡ ಸ್ಕೂಲ್ ಬಿಟ್ಟು ಕಾಲೇಜ್ಗೆ ಅಂತ ಹೋಗ್ತಾರೆ, ಇದ್ರೆ ಬಹಳ ಚೆನ್ನಾಗಿರ್ತಿತ್ತು. ಮುಂದಿನ ದಿನಗಳಲ್ಲಿ ಖಂಡಿತ ಅದು ಆಗುತ್ತೆ. ಗೌಡೇಶ್ ಮಹೋದಯ ಅವ್ರ ಕನಸು ಖಂಡಿತ ನೆನಸಾಗುತ್ತೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ನಿಮಗೆ ನಾವು ಹೇಳಿಕೊಟ್ವಿ ಅನ್ನೋಂಥ ಒಂದು ಕೃತಾರ್ಥ ಮನೋಭಾವ ನಮ್ಮಲ್ಲೂ ಕೂಡ ಬಹಳಷ್ಟಿದೆ. 1 ವರ್ಷಗಳನ್ನು ನಾವು ಸುಮ್ಮನೆ ಹಿಂದೆ ತಿರುಗಿ ನೋಡಿ ಬರೀ ಧ್ಯಾನ ಶ್ಲೋಕದಲ್ಲಿ ಇದ್ರಿ. ಈಗ 12ನೇ ಅಧ್ಯಾಯ ಕಂಠಸ್ಥ ಆಯಿತು, 1ನೇ ಅಧ್ಯಾಯ ಕಂಠಸ್ಥ ಆಗಿದೆ. ಒಂದಿಷ್ಟು ನಿತ್ಯ ಸಂಸ್ಕಾರ ಶ್ಲೋಕಗಳನ್ನು ಕಲ್ತಿದ್ದೀರಾ, ಒಂದಿಷ್ಟು ಕಥೆಗಳನ್ನು ಕಲ್ತಿದ್ದೀರಾ. ನಮಗೆ ಅರಿವಿಲ್ದಲೆ ಅಥವಾ ನಿಮಗೆ ಅರಿವಿಲ್ದಲೆ ಯಾವುದೋ ಒಂದು ಪರಿವರ್ತನೆ ನಿಮ್ಮಲ್ಲಿ ನಮ್ಮಲ್ಲಿ ಆಗ್ತಾನೇ ಇರುತ್ತೆ ಪ್ರತಿದಿನ ಕಳೆದ. ಆದರೆ ಮಾಡಬೇಕು, ಒಂದು ಕಡೆ ಸೇರಬೇಕು, ಈ ತರಗತಿಗಳು ನಡಿಬೇಕು ಅನ್ನೋ ಒಂದು ಸಂಕಲ್ಪ ಮಾತ್ರನೇ ಆ ದೇವರು ನಮಗೆ ಮಾಡಿಕೊಟ್ಟಿರುವಂಥ ಒಂದು ಅವಕಾಶ ಅಂತ ತಿಳ್ಕೊಬೇಕು. ಪ್ರತಿದಿನ ಕಲಿಕೆ ನಿರಂತರವಾದದ್ದು, ಒಂದು ದಿನಕ್ಕೆ ನಿಲ್ಲುವಂಥದ್ದಲ್ಲ. ನಿಮ್ಮದಾಗಲಿ ನಮ್ಮದಾಗಲಿ ನಿಮಗೆ ಹೇಳ್ಕೊಡ್ಬೇಕು ಅಂತ ನಾವು ಎಷ್ಟೋ ಸತಿ ಪುಸ್ತಕಗಳನ್ನ ತಿರುವಾಕಿರುವಂಥ ಸಾಧ್ಯತೆಗಳು ಕೂಡ ಇದೆ. ಅಯ್ಯೋ ಇವತ್ತು ಕ್ಲಾಸ್ ಮಾಡಬೇಕಲ್ಲ, ಇವತ್ತು ನಾನು ಇವತ್ತು ನಾನು ಬೆಳಿಗ್ಗೆ ನಾನು ಕ್ಯಾಬಲ್ಲಿ ಆಫೀಸ್ ಬರೋಕ್ಕಿಂತ ಮುಂಚೆ ನಾನು ಏನು ಹೇಳಬೇಕು ಅಂತ ಗೊತ್ತೇ ಇರಲಿಲ್ಲ. ಇವತ್ತು ಎಕ್ಸಾಮ್ ಇದೆ ಅಲ್ವ, ಅದಕ್ಕೆ ಹಯಗ್ರೀವ ಶ್ಲೋಕ ಹೇಳ್ಕೊಡ ಅಂತ ತೀರ್ಮಾನ ಮಾಡಿ ಆ ರೀತಿ ಹಯಗ್ರೀವನ ಬಗ್ಗೆ ತಿಳ್ಕೊಳ್ಳೋವಂಥ ಅವಕಾಶ ಇವತ್ತು ನನಗೂ ಕೂಡ ಸಿಗ್ತಾ ಹೋಗ್ತಾ, ಹಯಗ್ರೀವ ಮಂತ್ರ ಗೊತ್ತಿದ್ರೂ ಕೂಡ. ಹಾಗೆ ನಿಮ್ಮ ಜೊತೆ ನಾವು ಕೂಡ ಕಲಿಯುವಂಥ ಒಂದು ಅವಕಾಶ ನೀವು ಮಾಡಿಕೊಟ್ಟಿರೋದಕ್ಕೆ ನಾವು ಕೃತಾರ್ಥರಾಗಿದ್ದೀವಿ. ಈ ವರ್ಷ ತುಂಬ ವಿಶೇಷ ಅಂದರೆ ನಿಮ್ಮನ್ನು ನೋಡಿದ್ದೀವಿ, ನಿಮ್ಮ ಜೊತೆ ಆಟ ಆಡಿದ್ದೀವಿ, ನಿಮ್ಮ ಒಂದು ಸೂರಿನಲ್ಲಿ ಒಂದು ದಿನ ಕಳೆದಿದ್ದೀವಿ ನಾವು. ನಿಮ್ಮ ಸುತ್ತಮುತ್ತ ಜಾಗಗಳನ್ನ ನೋಡ್ಕೊಂಡೆ ಆ ನೆನಪುಗಳು ಬಹಳ ಹಸಿಯಾಗಿ ನಿರಂತರವಾಗಿ ಅದಿರುತ್ತೆ. ನಮ್ಮ ಜೀವನ ಪೂರ್ತಿ ಕಲಬುರಗಿ ಬಂದಂತಹ ನಿಮ್ಮ ಒಂದು ಆತಿಥ್ಯ ನಮಗೆ ಅಜರಾಮರ ಅಂತಲೇ ಹೇಳ್ಬೋದು. ಈ ಒಂದು ನಮ್ಮ ಜನ್ಮದಲ್ಲಿ ಬಹಳ ಸಂತೋಷ. ಗೌಡೇಶ್ ಮಹೋದಯ ನಿಮಗೂ ಅಷ್ಟೇ, ಎಲ್ಲರಿಗೂ ತಂದೆಯಾಗಿ ನೀವು ಒಂದು ಕಾರ್ಯವನ್ನು ಮಾಡ್ತಿದ್ದೀರಾ.
ಬಹಳ ಸಂತೋಷ. ನಿಮಗೆ ದೇವರು ಇನ್ನೂ ಜಾಸ್ತಿ ಚೈತನ್ಯವನ್ನು, ಆರೋಗ್ಯವನ್ನು, ಆಯುಷನ್ನು ನಿಮಗೆ, ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ ಕೊಟ್ಟು ಕಾಪಾಡಲಿ ಅಂತ ಕೃಷ್ಣನ ಹತ್ರ ನಾವು ಮನಸಾರ ಪ್ರಾರ್ಥನೆಯನ್ನು ಮಾಡ್ತೀವಿ ಮೋದಿ. ಧನ್ಯವಾದ. ಆಚಾರ್ಯ ಮತ್ತೆ ನಮ್ಮ ಕಲಬುರ್ಗಿಗೆ ಬನ್ನಿ. ಇಲ್ಲ, ಖಂಡಿತ ಮತ್ತೆ ಬರೋ ಹಾಗೆ ನೀವು ನಮ್ಮನ್ನು ಮೂಕ ವಿಸ್ಮಿತರಾಗಿ ಮಾಡಿಬಿಟ್ಟಿದ್ದೀರಾ. ಖಂಡಿತ ಮತ್ತೆ ಬರ್ತೀವಿ. ಪೂರ್ಣಿಮಾ ಮಾತಾಡಿ ಅವ್ರ ಬಲ್ಲಿ ನಡೆದಿ ನೋಡ್ರಿ, ಯಾರು ಬರೋದ್ರ ಕೈ ಎತ್ರಿ. ಏನ್ ಕೇಳಿಸ್ತಿಲ್ಲ. ಹಬ್ಬ ಅದಲ್ಲ 18 ಉಗಾದಿ ಹಬ್ಬಕ್ಕ ಪೂರ್ಣಿಮಾ ಮಾತಾಡಿ ಅವ್ರ ಬಲ್ಲಿ ಹುಬ್ಳಿಗೆ ನಡೆದಿ ನಾನು. ಅವ್ರ ಬಲ್ಲಿ ಯಾಕೆ ಬರೋರು ಇದ್ರಿ ಕೈ ಎತ್ರಿ, ಎಷ್ಟು ಕೊಡ್ರಿ ಕರ್ಕೊಂಡ್ ಹೋಗ್ತೀನಿ. ಅಮ್ಮ ಒಂದ್ ಮಾತು ಹೇಳಕ್ಕ ನಾನು ಕೇಳಿದ್ದೆ, ನಾನು ಬರ್ರಿ ಅಂತ ಹೇಳಿ. ದಿನೇಶ್ ಮಹೋದಯ, ಅಮ್ಮ ಮಾತಾಜಿ, ನಿನ್ನಿಂದೊಂದು ಪೇರೆಂಟ್ಸ್ ಅಲ್ಲಿ ತೆಗ್ನೂರ್ ಅಂತ ಒಂದು ಊರು ನಿನ್ನ ಹೋಗಿದ್ದೆ. ಇದರಿಂದ ಏನಾಯ್ತು ಅಂತ ಈಗ ಮಕ್ಕಳು ಇದ್ರು ಮತ್ತೆ ತಮ್ಗೆಲ್ಲರ ಗಮನಕ್ಕೆ ತರ್ಲಿಕ್ಕೆ ನಿನ್ನ ನಾನು ಸಾಯಂಕಾಲ ಊರಿಗೆ ಹೋಗಿದ್ದೆ. ಮಕ್ಕಳದು ಆಮೇಲೆ ನಮ್ದು ನಾವು ಮ್ಯೂಟ್ ಮಾಡ್ತೇವಿ, ನಿಮ್ ಗೊತ್ತಿಲ್ಲ ನಮ್ಗ. ನಿನ್ನೆ ಸಾಯಂಕಾಲ ನಾನು ತೆಗ್ನೂರ್ ಅಂತ ಒಂದು ಗ್ರಾಮ, ಈ ತೆಗ್ನೂರದವ್ರ ಎದುರು ಕುಂತವ್ರು ಅದಾರ ಕಾಣಿಸ್ತದ, ನನಗೆ ಬಹಳ ಜನ ಅದಾರ. ನಿನ್ನ ಅಂದ್ರೆ ಈಗ ಹಿಂದಿ ಏನು ಕಂಡೆ ನಾನು ನಿನ್ನೆ. ಈಗ ಸಂಸ್ಕೃತ ಕ್ಲಾಸ್ 2 ವರ್ಷದಿಂದ ಮಾಡ್ಕೊತ ಬಂದೆ, ಅದನ್ನ ಗಮನಿಸಿದೆ. ನಿನ್ನೆ ನಾನು ಸಾಯಂಕಾಲ ಊರಿಗೆ ಹೋದಾಗ ಒಂದು 15ರಿಂದ 20 ಮಕ್ಕಳು ಬಂದಿದ್ರು. ಬಂದಾಗ ತಾಯಿದೇವರಿಗೆ ಅಲ್ಲೆಲ್ಲ ಕಲಿಕೆಯನ್ನು ನಾವು 1 ವರ್ಷ ಬಂದ ನಂತರ ಏನಾಯ್ತು, ಲೋಪಗಳೇನು, ಅದ್ರ ಬಗ್ಗೆ ನಿನ್ನೆ ಚರ್ಚೆ ಮಾಡಿದೆ ನಾನು ಸಾಯಂಕಾಲ. ಅಲ್ಲಿ ಬಂದಂತ ಗ್ರೇಡ್ಸ್, ಡಿಗ್ರೇಡ್ಸ್ ಅಂದ್ರೆ ಒಳ್ಳೇದೇನೋ ಕೆಟ್ಟದ್ದೇನೋ ಅದ್ರದ್ದು ನಾನು ಚಿಂತನೆ ಮಾಡಿದಾಗ ಆ ಮಕ್ಕಳ ಡಿಸಿಪ್ಲಿನ್ ಸರ್ ಒಂಚೂರು ಒಳಗಡಿದ್ದಿಲ್ಲ ನೋಡಿ ಸರ್. ಸುಮ್ಮನೆ ಅಬ್ಸರ್ವ್ ಮಾಡಿದೆ ನಾನು. ಅಲ್ಲಿ ಇದ್ದಂತ ಪೇರೆಂಟ್ಸ್ ಗೆ ಅಲ್ಲಿ ಕುಂತಂತ ಭಂಗಿ ಅಂತ ಆ ಶೈಲಿ, ಆ ಸಹನೆ, ಅದು 100% ಎಲ್ಲರೂ ಒಪ್ಕೊಂಡ್ಬಿಟ್ರು. ಒಬ್ರಂತೂ ಬಹಳ ಅದ್ಭುತ. ಒಂದ್ ಮಗು ಈಗ ಅದು ಬೆಂಗಳೂರು BSc ಎಲ್ಲಿ ಮಾಡ್ತಾ ಇದ್ದೆ, ಆ ತಾಯಿ ಕೂಡ ಇದ್ರು. ಈಗ ಓದ್ತಾ ಇರೋದು BSc ಎಗ್ರಿ ನಮ್ಮ ಶಾಲೆಯಲ್ಲಿ 1ರಿಂದ ಕಲ್ತು 8ನೇ ತರಗತಿಯಿಂದ ಬೇರೆ ಶಾಲೆಗೆ ಹೋಗಿ ಈಗ ಬೆಂಗಳೂರು ಯೂನಿವರ್ಸಿಟಿ BSc ಎಗ್ರಿ. ಒಂದ್ ಸೆಕೆಂಡ್ ಎಲ್ಲ ಕೇಳಿಸ್ತಾ ಇದೆ, ಸರಿಯಾಗಿ ಕೇಳಿಸ್ತಾ ಇದೆ, ಏನು ತೊಂದರೆ ಇಲ್ಲ. ಕೇಳಿಸ್ತಾ ಇದೆ, ಚೆನ್ನಾಗಿ ಕೇಳಿಸ್ತಾ ಇದೆ, ಸರಿಯಾಗಿ ಕೇಳಿಸ್ತಾ ಇದೆ, ಏನು ತೊಂದರೆ ಇಲ್ಲ. ನನ್ ಕಡೆನೆ ನೀವು ಎಕ್ಸಿಟ್ ಮಾಡಿ ಮತ್ತೆ ಬನ್ನಿ, ನೀವು ಮತ್ತೆ ಎಕ್ಸಿಟ್ ಆಗಿ ಮತ್ತೆ ಬನ್ನಿ ನೋಡೋಣ. ಹರಿ ಓಂ. ಹರಿ ಓಂ. ಇದ್ರಿಂದ ಏನಂದ್ರೆ ಸಹನೆಯನ್ನ ನನಗೆ ಹೇಳಕ್ ಬರಲ್ಲ. ಅದೇ ನಂಗೆ ದೊಡ್ಡ ಈಗ ಆನ್ಲೈನ್ ಇಂಥದ್ರೊಳಗ ಎದುರು ನಾನು ಮಾತಾಡ್ತೀನಿ, ಅದೇ ಒಂದ್ ಕಷ್ಟ ಆಗ್ತದೆ. ಆ ಮಕ್ಕಳ ಸಹನೆ ಅದೆಲ್ಲರೂ ನೋಡಿದಾಗ ಅದ್ಭುತ. ಎಲ್ಲವನ್ನ ನಾವು ಗಮನಿಸ, ನಾವು ಈಗ ಕಲಿಕೆಯಲ್ಲಿ ಮಕ್ಕಳು ಯಾವ ಮಕ್ಕಳು ಯಾವ ರೀತಿ ಹಿಂದದವ ಯಾಕದವ ಇರ್ತಾವಲ್ಲ, ಎಲ್ಲಾ ಮಕ್ಕಳು ಸರಿಸಮಾನ ಇರ್ಲಿಕ್ಕೆ ಶಕ್ಯ ಇಲ್ಲ. ಅದು ಕೂಡ ಎಲ್ಲ ಅವರು ಯಾವ ಹಂಗ ಅಂದ್ರೆ ನಾವು ಒಪ್ಪಿಸೋದಲ್ಲ. ಅವ್ ತಾಯಂದ್ರಿ ಅವ್ರು ಹೇಳಿದ್ರು ನಮ್ಮ ಮಗು ಇದ್ರಲ್ಲಿಂದ ಸ್ವಲ್ಪ ಎಲ್ಲಾ ಮಕ್ಕಳಾಗಲ್ರಿ, ಅಣ್ಣ ತಮ್ಮ ಹಿಂಗದಾನ. ಅದಕ್ಕಾಗಿ ಸಂಸ್ಕೃತದಿಂದ ಸಹನೆ ಮತ್ತು ಈ ಬುದ್ಧಿ ಶಕ್ತಿ ಹೆಚ್ಚಾಗ್ತದ ಅಂತ ನೀವೇನ್ ತಾವ್ ಹೇಳಿದ್ರಲ್ಲೋ, ಅದು ಪ್ರಾಯೋಗಿಕವಾಗಿ ಈಗ ಇಲ್ಲಿರ್ತಕ್ಕಂಥ ಮಕ್ಕಳ ತಾಯಿಂದ್ರೇ ಹೇಳಿದ್ರು. ಆಮ್ಯಾಗ ಈ ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಮತ್ತು ಪಕ್ಕದ ಬೇರೆ ಶಾಲೆಯ ಮಕ್ಕಳು ಹೊಂದಾಣಿಕೆ ಕೂಡ ಈ ಸಂಸ್ಕೃತದಿಂದ ವಿಭಿನ್ನ ಅದ ಅಂತ ಪುರಾವೆ ನನಗೆ ನಾನು ಕಣ್ಣಾರೆ ಕಂಡದ್ದು. ಅದಕ್ಕೆ ತಮ್ಮ ಗಮನಕ್ಕೂ ತರಬೇಕು ಅಂತ ಎಲ್ಲ ಅವ್ರು ಮುಂದೆ ಓದ್ಬೇಕಾದ್ರೆ ಅವರಿಗೂ ಕೂಡ ಹೌದು ಅಬ್ಸರ್ವ್ ಮಾಡಿದಾಗ ನಮ್ಗೆ ಅಲ್ಲಿ ಕಂಡಿತ್ತು, ಕಲಿಬೇಕು ಅನ್ನೋದು ಬಂದ್ಬಿಟ್ಟು ಅದು ದೊಡ್ಡ ಖುಷಿ. ಅದು ಥ್ಯಾಂಕ್ ಯು. ಅದೇ ನನಗೆ ಇಲ್ಲ, ಅಕ್ಷರಶಃ ನಿಜ ಮಹೋದಯ. ಸಂಸ್ಕೃತ ಅದು ಬಹಳಷ್ಟು ಸೈಂಟಿಸ್ಟೇ ಸರ್ವೆಗಳೆಲ್ಲ ಮಾಡಿ ಅದನ್ನು ಪ್ರಮಾಣಿಸಿದ್ದಾರೆ. ನಮ್ಮ ನರನಾಡಿಗಳಲ್ಲಿ, ನಮ್ಮ ಸ್ಮೃತಿನಲ್ಲಿ ಎಲ್ಲವೂ ಕೂಡ ಸಂಸ್ಕೃತದ ಒಂದು ಆ ತರಂಗಗಳಂತ ಏನಿದೆ, ವೇದಘೋಷಗಳಾಗಿರ್ಬೋದು, ಮಂತ್ರಗಳಾಗಿರ್ಬೋದು, ಅದು ಖಂಡಿತ ನಮಗೆ ಇಂಡೈರೆಕ್ಟಾಗಿ, ಆಂತರಿಕವಾಗಿ ಅದು
ಪ್ರಬಲವಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದಕ್ಕೋಸ್ಕರ ಅದು ದೇವ ಭಾಷಾ ಅಥವಾ ಸಂಸ್ಕೃತ ಭಾಷಾ ಅಂತ ಕರೀತಾರೆ. ಅದು ಪ್ರಮಾಣ ಕೂಡ ಆಗಿದೆ. ಆಮೇಲೆ ಇನ್ನಷ್ಟು ಜನ ಆರೋಗ್ಯದ ಸರ್ವೆಗಳು ಮೇಲೂ ಕೂಡ ನೋಡಿ, ಆರೋಗ್ಯದ ಮೇಲೂ ಕೂಡ ಇವಾಗ ನಾನು ಡಾಕ್ಟರ್ದೊಂದು ಆರ್ಟಿಕಲ್ ಓದಿದ್ದು, ಒಂದು ಲೇಖನ ಓದಿದ್ ನಾನು. ಹೃದಯ ಸಮಸ್ಯೆ ಇರೋರಿಗೆ ವಿಠ್ಠಲ 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 ಅಂತ ಹೇಳ್ತಾರಂತೆ. ಹೌದು. ಅಟ್ಟ ಅನ್ನುವ ಮಹಾಪ್ರಾಣ, ಅದಕ್ಕೊಂದು ಒತ್ತಕ್ಷರ ವಿಠ್ಠಲ 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 ಅಂತ ಹೇಳಿದಾಗ ಆ ಹೃದಯದಲ್ಲಿ ಏನು ಅದಕ್ಕೆ ಏನು ಆಮ್ಲಜನಕದ ಪೂರೈಕೆ, ಆಕ್ಸಿಜನ್ ಅಂತ ಏನ್ ಹೇಳ್ತೀವಿ, ಅದರ ಪೂರೈಕೆ ಬಹಳ ಚೆನ್ನಾಗಾಗಿ ಆ ಹೃದಯ ಅದ್ರದ್ದು ಕಾರ್ಯ ಏನು ಕ್ಷಮತೆ ಹೆಚ್ಚಾಗುತ್ತಂತೆ, ಹೃದಯದ ಕಾರ್ಯಕ್ಷಮತೆ. ಅದಕ್ಕೆ ಶ್ವಾಸಕೋಶದ ಸಮಸ್ಯೆ ಏನೋ, ಹೃದಯ ಸಮಸ್ಯೆ ಇರೋರಿಗೆ ಆ ಮಹಾಪ್ರಾಣದ ಉಚ್ಚಾರಣೆಗಳನ್ನು ಮಾಡೋದಕ್ಕೆ ಹೇಳ್ತಾರಂತೆ. ಇವಾಗ ವಿಠ್ಠಲ ವಿಠ್ಠಲ ದೇವ್ರ ಸ್ಮರಣೆ ಮಾಡ್ದಂಗೂ ಆಯ್ತು, ಆರೋಗ್ಯಕ್ಕೂ ಒಳ್ಳೇದಾಯ್ತು. ವಿಠ್ಠಲ 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 ನಾವೇ ಹೇಳಿದಾಗ ನೋಡಿ, ಹೇಗೆ ಇಲ್ಲಿಂದನೇ ಹೊರಗೆ ಹೇಗೆ ಗಾಳಿ ಹೊರಗ್ ಬರುತ್ತೆ ಅಂತ ನಾವೇ ಹೇಳ್ಕೊಂಡು ನೋಡಿ, ಅವಾಗ ಗೊತ್ತಾಗತ್ತೆ ನಿಮ್ಗೆ. ವಿಠ್ಠಲ 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 ಅಂತ ಹೇಳಿದಾಗ ಅಲ್ಲಿ ವ್ಯಾಯಾಮ ಆಗ್ಬಿಡುತ್ತೆ ಅದಕ್ಕೊಂದು ಹೃದಯಕ್ಕೆ. ಅದು ಇವಾಗ ಸಂಶೋಧನೆಗಳನ್ನೆಲ್ಲ ಮಾಡಿ ಆ ಮಹಾಪ್ರಾಣಗಳ ಉಚ್ಚಾರಣೆ ಹಾಗೆ ಬಂದ್ರೆ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಂತ ಅದನ್ನು ಕೂಡ ಸಂಶೋಧನೆಯಿಂದ ಏನು ಪ್ರೂವ್ ಮಾಡಿದ್ದಾರೆ, ದೃಢೀಕರಿಸಿದ್ದಾರೆ. ನೆನ್ಪು ಮಾಡ್ಕೊಳ್ತಾ ಇದ್ದೆ. ಅದು ಎಲ್ಲವನ್ನ ಗವರ್ಮೆಂಟ್ ಡೈಟ್ ಬುಕ್ಕಿನೊಳಗ ಮೆನ್ಷನ್ ಮಾಡಿದಾರೆ, ತಮ್ಗೆ ಹಾಕಿದ್ದೀನಿ ನೋಡಿರ್ಬೇಕು. ಅದು ಮೌಢ್ಯ ಸರ್ಕಾರದ ಮ್ಯಾಗಝಿನ್ ಒಳಗ ಒಬ್ರು ಬಂದಿದ್ರು. ಅದು ನೀವು ಬಂದು ಹೋದ ನಂತರ ಒಂದು 2-3 ಸೆಷನ್ಸ್ ಕಂಟಿನ್ಯೂ ಆದಂಗ ಆಯ್ತು. ಅದು ಒಂದು ಒಳ್ಳೆ ಕಾರ್ಯಕ್ರಮ. ಈ ಏನ್ ಫಾದರ್ ಮತ್ತ ಮೌಲಾನಾ ಮತ್ತೆ ನಮ್ಮ ಒಂದು ಬಸವ ಕಲ್ಯಾಣಕ್ಕೆ ಹೋಗಿದ್ದೀವಲ್ಲಮ್ಮ, ಅಲ್ಲಿ ಮಠಕ್ಕ ಗವಿ ಮಠ, ಆ ಅಜ್ಜವ್ರದೇ ಬಂದಿದ್ರು, ಅವರು ಬಂದಿದ್ರು. ಆ ಗವಿ ಮಠದ ಅಜ್ಜವ್ರೇ ನಮ್ಮ ಸ್ಕೂಲಿಗೆ ಬಂದು, ಅವ್ರ ಗಮನಕ್ಕೂ ಇಲ್ಲ, ಅದು ಬಹಳ ಅದ್ಭುತ, ಹಿಂಗೆಲ್ಲ ಬಹಳ ಪವಾಡಗಳು ನಡೆದು ಅಂತ ನನಗೊಂದು ಅನಿಸ್ಬಿಡ್ತು. ಆಮ್ಯಾಗ ಈ ವರ್ಷ ನೀವು ಬಂದು ಹೋದ್ಮ್ಯಾಗ ಈಗ ಅದು ಡೈಟ್ದು ಮ್ಯಾಗಝಿನ್ ಒಳಗ ನಮ್ಮ ಶಾಲೆ ಬಗ್ಗೆ ಡೀಟೇಲ್ಸ್ ರಾಜ್ಯ ಮಟ್ಟಕ್ಕೂ ಅದು ಸರ್ಕಾರದ ಹೆಂಗ ಅಂತಾರಲ್ಲ DDP ಕಮಿಷನರು ಎಲ್ಲಾ ಕಡೆ ಅದರದ್ದು ಕಾಪಿ ಹೋಗಿದ್ದು. ಅದ್ರೊಳಗ ನಮ್ಮ ಈ ಸಂಸ್ಕೃತದ ಕೂಡ ಅವ್ರು ಎಂಟ್ರಿ ಮಾಡಿದ್ದಾರೆ ಸರ್. ಅವ್ರ ಅದನ್ನ ಓದಿರ್ಬೇಕು ಅನ್ಕೋತೀನಿ. ನಾನು ಓದಕ್ಕೆ ಹಾಕಿದ್ದೀನಿ, ನಾನು ಗ್ರೂಪ್ನಾಗ ಹಾಕಿದ್ದೀನೋ ಎಲ್ಲ ಪರ್ಸನಲ್ ಉಷಾ ಮಾದಿಗೆ ಹಾಕಿನೋ ಅಥವಾ ಏನ್ ಪುಣೆ ಮಾತಾಜಿಗೆ ಹಾಕಿದ್ದೀನಿ ನಾನು ಕಾಪಿ. ಮುಗಿಸ್ತೆ. ಶಾಂತಿ ಮಂತ್ರ ಹೇಳ್ತೀರಾ? ಆಗ್ಲಿ, ಎಲ್ಲರೂ ಚೆನ್ನಾಗಿ ಓದಿ, ಎಲ್ಲರಿಗೂ ಒಳ್ಳೇದಾಗ್ಲಿ. 8ನೇ ತರಗತಿ ಓದ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಲಿ. ಇದೇ ಶಿಸ್ತನ್ನ ಮುಂದೆ ಪಾಲನೆ ಮಾಡಿಕೊಂಡು ಇನ್ನೂ ನಿಮ್ಮ ಭವಿಷ್ಯ ಉಜ್ವಲವಾಗುವ ಥರ ಪ್ರಜ್ಞಾವಂತರಾಗಿರಿ. ಧನ್ಯವಾದ. ತಮ್ಮ ಮಾತಿನ ಮೂಲಕ ನಮ್ಮೆಲ್ಲರಿಗೂ ಸ್ಫೂರ್ತಿಯನ್ನು ನೀಡಿದ ತಮಗೆಲ್ಲರಿಗೂ ಚಿರಋಣಿಯಾಗಿರುತ್ತೇವೆ. ಧನ್ಯವಾದಗಳು. ಶಾಂತಿ ಮಂತ್ರ. पुनर्मिलामः जून मासे. राम राम. ರಾಮ್ ರಾಮ್.